ಮಕ್ಕಳು ಅಂದ್ರೆ ಇಷ್ಟ. ಯಾಕೆ ತುಂಬಾ ಶೆಕೆ ಆಗ್ತಾ ಇದೆ? ನಾನು ಪ್ರಾರಂಭದಲ್ಲಿ ಹೇಳುವ ಪ್ರತಿಯೊಂದಕ್ಕೂ ರಿದಮ್ ತಾಳ ಮುಖ್ಯ ಅಂತ. ಆ ತಾಳವನ್ನು ಬರುತ್ತೆ ಮನಸ್ಸಲ್ಲಿ ಹೇಳ್ಕೊಳ್ಳಿ. ಓಕೆ, ಸ್ಟಾಪ್ ಆಕ್ಷನ್. ಇವಾಗ ಆಯ್ತಲ್ವಾ? ಅವಧಿಯಲ್ಲಿ ಮನೆಯಲ್ಲಿ ಇದ್ದು ನಮ್ಮ ಮಕ್ಕಳ ಜೊತೆ ನಮ್ಮ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದೀವಿ. ಆದರೆ ಇವತ್ತು ಅದು ಯಾವುದು ಕೂಡ ನಮ್ಗೆ ನೆನಪು ಬಂದಿಲ್ಲ. ಅಂದರೆ ಒಬ್ಬ ವ್ಯಕ್ತಿ ಕಲಿಕೆಯಲ್ಲಿ ತನ್ನನ್ನು ತಾನು ತೊಡಗಿಸ್ಕೊಂಡಾಗ, ಅಂದರೆ ಟೋಟಲ್ ಡೆವಲಪ್ಮೆಂಟ್ ಅಥವಾ ಸರ್ವಾಂಗೀಣ ಅಭಿವೃದ್ಧಿ ಅಂತ ಹೇಳ್ತೀವಲ್ಲ, ಅದು ಇಲ್ಲ ಇತ್ತು. ಸೊ ಅಂಥ ಒಂದು ಸರ್ವಾಂಗೀಣ ಅಭಿವೃದ್ಧಿ ನಮ್ಮೆಲ್ಲ ಶಿಕ್ಷಕರು ಕೂಡ ಅಟ್ಲೀಸ್ಟ್ ಒಂದು ನಾವು ಸ್ಟಾರ್ಟಿಂಗಿಂದನೂ ಕೂಡ ಎಲ್ಲ ಮಕ್ಕಳ ಮೇಲೆ ಇದನ್ನು ಅಪ್ಲೈ ಮಾಡ್ತಾ ಹೋದಾಗ ಸಕ್ಸಸ್ ಆಗಲಿಕ್ಕಿಲ್ಲ. ಆದರೆ ಸ್ಟೆಪ್ ಬೈ ಸ್ಟೆಪ್ಪು ಒಂದೊಂದೇ ಹಂತವನ್ನು ನಾವಿಲ್ಲಿ ತಗೊಳ್ತಾ ಹೋದಾಗ, ಅಂದರೆ ಇದೆಲ್ಲದೂ ಕೂಡ ಮಕ್ಕಳ ಸರ್ವಾಂಗೀಣ ಅಭಿವೃದ್ಧಿಯ ಜೊತೆಗೆ ಶಿಕ್ಷಕರು ಮಕ್ಕಳೊಂದಿಗೆ ಬೆರೆಯೋದಕ್ಕೆ ಇದೊಂದು ಅಭೂತಪೂರ್ವ ಯೋಜನೆ. ಇಂಥ ಒಂದು ಅವಕಾಶವನ್ನು ಮಾಡಿಕೊಟ್ಟಿರ್ತಕ್ಕಂಥ ನಮ್ಮ ಸಂಸ್ಥೆಯ ಶ್ರೀಗಳಿಗೆ ಪಾದಾರವಿಂದಗಳಿಗೆ ನಾನು ನಮಿಸ್ಬಿಟ್ಟು ನನ್ನ ಮಾತನ್ನು ಮುಗಿಸ್ತೀನಿ. ಸ್ಕೂಲಿಂದ ಬಂದಿದ್ದೀನಿ. ಮಕ್ಕಳಿಗೆ ಬರೀ ನಾವು ಪಾಠ ಮಾಡಿ ಹೊರೆಯಾಗೋದಕ್ಕಿಂತ ಆ್ಯಕ್ಟಿವಿಟಿ ಮಾಡಿ ಕಲಿಸ್ಬೇಕನ್ನೋದನ್ನು ನಮಗೆ ಭಾಳಷ್ಟು ಹೇಳ್ಕೊಟ್ರು. ಆ್ಯಕ್ಟಿವಿಟಿ ಮೂಲಕ ಏನು ಮಾಡಿದ್ರು ಮಗು ಸಡನ್ ಆಗಿ ತಿಳ್ಕೊತೈತಿ. ಆ ಆ್ಯಕ್ಟಿವಿಟಿ ಬಗ್ಗೆ ಹೆಂಗೆ ಮಾಡ್ಬೇಕನ್ನೋದು ನಮ್ಗೆ ಚೆನ್ನಾಗಿ ಹೇಳ್ಕೊಟ್ರು. ಅದಕ್ಕೆ ನಾನು ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸ್ತೀನಿ. ಸರ್ ಹೇಳಿದ್ರು, ಈಗ ನಾವು ಬಲ್ಲೆ ಊಟ ಮಾಡ್ತಾ ಇರ್ತೀವಿ, ಮಗು ನಮ್ಮನ್ನ ಏನು ಮಾಡುತ್ತೆ, ಅನುಕರಣೆ ಮಾಡುತ್ತೆ ಅಂತ. ಫಾರ್ ಎಕ್ಸಾಂಪಲ್ ನನ್ನ ಮಗ ಇದ್ದಾನ್ರಿ, ನಾವು ಊಟ ಮಾಡ್ತಿರ್ಬೇಕಾದ್ರೆ ಆ ಮಗು ಏನು ಮಾಡುತ್ತೆ, ಅಮ್ಮ ನೀನು ಈ ಕೈ ಊಟ ಮಾಡ್ತಿದೆಯಲ್ಲ, ನಾನು ಅದೇ ಕೈ ಊಟ ಮಾಡ್ತೀನಿ ಅಂತ ಆ ಮಗು, ನನ್ನ ಮಗ ನನ್ನನ್ನೇ ಪ್ರಶ್ನೆ ಮಾಡುತ್ತೆ. ಸೊ ಅನುಕರಣೆ ಮುಖಾಂತರ ಮಗು ಏನು ಮಾಡುತ್ತೆ, ನಮ್ಮನ್ನು ನೋಡಿಬಿಟ್ಟು ನಾವು ದೊಡ್ಡವ್ರು ಯಾವ ರೀತಿ ನಾವು ಪಾಲನೆ ಮಾಡ್ತೀವಿ, ನಮ್ಮನ್ನು ನೋಡಿಬಿಟ್ಟು ಆ ಮಗು ಕಲಿಯುತ್ತೆ ಅಂತ ಕೆಲವೊಂದು ಸೈಂಟಿಫಿಕ್ ಆದಂತಹ ಒಂದು ನಿಯಮಗಳನ್ನು ಸರ್ ನಮಗೆ ಹೇಳಿದರು. ಆಮೇಲೆ ನಾನು 1 to 5th ವರೆಗೂ ಲೋಯರ್ ಕ್ಲಾಸ್ ಮಾಡೋದ್ರಿಂದ ಮಕ್ಕಳಿಗೆ ಕೆಲವೊಂದು ಆ್ಯಕ್ಟಿವಿಟೀಸ್ಗಳನ್ನು ಸರ ಹೇಳ್ಕೊಟ್ರು. ಅವುಗಳನ್ನು ನಾವು ನಮ್ಮ ಶಾಲೆಯಲ್ಲಿ ಪಾಠ ಮಾಡ್ಬೇಕಾದ್ರೆ ನಮ್ಮ ಮಕ್ಕಳಿಗೆ ನಾವು ತೊಡಸ್ಕೊಂಡ್ರೆ ಏನಾಗ್ಬೋದು, ಆ ಒಂದು ನಮ್ಮ ಮಕ್ಕಳು ಮತ್ತೆ ನಮ್ಮ ಮಧ್ಯೆ ಶಿಕ್ಷಣದಲ್ಲಿರುವಂಥ ಒಂದು ಬಾಂಧವ್ಯವನ್ನು ಏನು ಮಾಡ್ಬೋದು, ಗಟ್ಟಿ ಮಾಡ್ಬೋದು ಅನ್ನೋಂಥ ಒಂದು ವಿಷಯ ನಮಗೆ ತಿಳಿತು. ಆಮೇಲೆ ಅದರ ಅಲ್ಲದೆ ಮೇನು ನೀವು ಇನ್ನೊಂದು ವರ್ಷ ಅಥವಾ 2 ವರ್ಷದಲ್ಲಿ ಏನಾಗಬೇಕು ಅಂತ ಅಂದ್ಕೊಂಡಿರಾ ಅಂದಾಗ ನಮ್ಮಲ್ಲಿ ನಮ್ಗೊಂದು ಕ್ವಶನ್ ಮೂಡ್ತು. ಹೌದು, ನಮ್ಮಲ್ಲಿ ಎಲ್ಲರಲ್ಲೂ ಒಂದು ಸಾಧನೆ ಮಾಡ್ಬೇಕಂತ ಒಂದು ಗುರಿ ಇದೆ. ನಾವು ಆ ಒಂದು ಗೋಲ್ ಇಟ್ಕೊಂಡು ಮಾಡ್ಬೇಕಂದ್ರೆ ನಮ್ಮಲ್ಲಿ ಒಂದು ಸಾಧನೆ ಮಾಡ್ಬೇಕನ್ನುವಂತಹ ಒಂದು ಹುಮ್ಮಸ್ಸಿದೆ.
ವಿಶ್ವಾಸ ಅನ್ನೋದು ಇರಬೇಕು. ನಮ್ಮಲ್ಲಿ ಒಂದು ಜ್ಞಾನ ಇರಬೇಕು. ನಾವು ಏನಾಗಬೇಕು, ನಾವು ಏನಾಗ್ತೀವಿ, ನಮ್ಮಲ್ಲಿ ನಾಲೆಡ್ಜ್ ಎಷ್ಟಿದೆ ಅನ್ನೋದನ್ನ ಫಸ್ಟ್ ನಾವು ತಿಳ್ಕೋಬೇಕು. ತಿಳ್ಕೊಂಡಾದ್ಮೇಲೆ ಏನು ಮಾಡಬೇಕು, ಆ ಮಗುವಿನಲ್ಲಿ ನಾವೇನು ಮಾಡಬೇಕು, ಆ ಜ್ಞಾನವನ್ನು ಬಿತ್ತನೆ ಮಾಡಬೇಕಂತ ಸರ್ ಹೇಳಿದರು. ನಿಜಕ್ಕೂ ನನಗೆ ಆ ಒಂದು ಅಂಶ ತುಂಬಾನೇ ನನ್ನನ್ನು ಹುರಿದುಂಬಿಸ್ತು. ನಾನು ಕೂಡ 8-9 ವರ್ಷದಿಂದ ಸರ್ವಿಸ್ ಮಾಡ್ತಾನೆ ಇದ್ದೀನಿ. ಅನ್ಕೊಂತೀನಿ ಇವತ್ತು ಸಾಧನೆ ಮಾಡಬೇಕು, ನಾಳೆ ಸಾಧನೆ ಮಾಡಬೇಕು ಅಂತ ಅನ್ಕೊಂತೀನಿ ಪ್ರತಿ ವರ್ಷ. ಬಟ್ ಅದು ಆಗ್ತಾ ಇಲ್ಲ. ಅದನ್ನ ಮಾಡಲೇಬೇಕು. ನಮ್ಮಲ್ಲಿರುವಂಥ ಒಂದು ಕಲೆಯನ್ನು ನಾವು ಮಗುವಿನಲ್ಲಿ ಕಾಣಬೇಕು. ಈ ಒಂದು ಒಳ್ಳೆ ಅಮೂಲ್ಯವಾದಂಥ ವಿಷಯನ ನಮ್ಮ ಸರ್ ತಿಳಿಸ್ಕೊಟ್ಟಿದ್ದಾರೆ. ಅವರಿಗೆ ನನ್ನ ಪರವಾಗಿ, ನಮ್ಮ ಸಂಸ್ಥೆ ಪರವಾಗಿ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ತಿಳಿಸ್ತೀನಿ. ವಿಷಯದ ಬಗ್ಗೆ ಅಪ್ಡೇಟ್ ಈಗ ಹೇಳಿದ್ರು ಸರ್, ಭಾಳಷ್ಟು ಈಗ ಆಮೇಲೆ ಈಗೆಲ್ಲ ಇದರಲ್ಲಿ ನೋಡಿದ್ದೀನಿ, ಆ ಪ್ರಾಜೆಕ್ಟ್ನ ತೋರಿಸಿದ್ರು. ಮತ್ತು ಅವಾಗ ಹೆಂಗಿತ್ತು 70ನೇ ದಶಕದಲ್ಲಿ ಮತ್ತು ಈಗ 24ನೇ ಇದರಲ್ಲಿ 21ನೇ ಶತಮಾನ ಅನ್ಕೊಳ್ಳಿ, ಹೆಂಗೆ ನಾವು ಅಪ್ಡೇಟ್ ಆಗಬೇಕು. ಮತ್ತು ಆಗಿನ ಶಿಕ್ಷಣ ಮತ್ತು ಆಗಿನ ಮನಸ್ಥಿತಿ ಹೆಂಗಿತ್ತು ಮತ್ತು ಈಗ ನಾವು ಎಷ್ಟು ಜನರೇಷನ್ ಫಾಸ್ಟ್ ಆಗಿದೆ ಮತ್ತು ನಾವು ಹೆಂಗೆ ಅಪ್ಡೇಟ್ ಆಗಿರ್ಬೇಕು ವಿಷಯದಲ್ಲಿ ಅಂತಕ್ಕಂಥದ್ದು.